ತಾ ಹೇಳಿದನಲ್ಲವೇ, ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಇಂದು ನಾವು ವಿಮೋಚನಕಾಂಡ 14:10-12 ವಚನವನ್ನ ಧ್ಯಾನ ಮಾಡೋಣ. ಓದ್ಕೊಳ್ಳೋಣವಾ? ಫರೋಹನು ಸಮೀಪಿಸುತ್ತಿರುವಾಗ ಇಸ್ರಾಯೇಲರು ಕಣ್ಣೆತ್ತಿ ತಮ್ಮ ಹಿಂದೆ ಹೊರಟು ಬಂದಿದ್ದ ಐಗುಪ್ತ್ಯರನ್ನು ಕಂಡು ಬಹಳ ಭಯಪಟ್ಟವರಾಗಿ ಯೆಹೋವನಿಗೆ ಮೊರೆಯಿಟ್ಟರು. ಅವರು ಮೋಶೆಗೆ, ಐಗುಪ್ತ ದೇಶದಲ್ಲಿ ಸಮಾಧಿಗಳು ಇಲ್ಲವಾದದರಿಂದ ಅರಣ್ಯದಲ್ಲಿ ಸಾಯಲಿ ಎಂಬುದಾಗಿ ನಮ್ಮನ್ನು ಇಲ್ಲಿಗೆ ಕರಕೊಂಡು ಬಂದಿಯೇನು? ಯಾಕೆ ನಮಗೆ ಈ ಪ್ರಕಾರ ಮಾಡಿ ಐಗುಪ್ತ ದೇಶದಿಂದ ಕರಕೊಂಡು ಬಂದಿ? ನಾವು ಐಗುಪ್ತ ದೇಶದಲ್ಲಿ ಇದ್ದಾಗಲೇ ನೀವು ನಮ್ಮ ಗೊಡವೆಗೆ ಬರಬೇಡ, ನಾವು ಐಗುಪ್ತರಿಗೆ ದಾಸರಾಗಿಯೇ ಇರುವೆವು ಎಂಬುದಾಗಿ ನಿನಗೆ ಹೇಳಲಿಲ್ಲವೇ? ನಾವು ಅರಣ್ಯದಲ್ಲಿ ಸಾಯುವುದಕ್ಕಿಂತ ಐಗುಪ್ತರಿಗೆ ದಾಸರಾಗಿರುವುದೇ ವಾಸಿಯಲ್ಲವೇ ಎಂದು ಹೇಳಿದರು. ಈಗ ನೋಡಿ, ಅರ್ಥ ಆಯ್ತಾ ಯಾಕೆ ಇಸ್ರಾಯೇಲರನ್ನ ದೇವರು 40 ವರ್ಷ ಸುತ್ತಿ ಬಳಸಿ ಕರ್ಕೊಂಡ್ಬರ್ಬೇಕು? 1 ವಾರದ ಟ್ರಿಪ್ಪು, ಆದರೆ 40 ವರ್ಷ ತಗೊಂಡ್ರು. ಯಾಕಂದ್ರೆ ದೇರ್ ಹಾರ್ಟ್ ವಾಸ್ ನಾಟ್ ಟ್ರಾನ್ಸ್ಫಾರ್ಮ್ಡ್. ಅವರ ಹೃದಯ ಐಗುಪ್ತ ದೇಶ ಅವ್ರ ಹೃದಯದಲ್ಲಿತ್ತು. ಐಗುಪ್ತ ದೇಶದಿಂದ ಹೊರಗಡೆ ಬಂದರು, ಐಗುಪ್ತ ದೇಶ ಅವ್ರ ಹೃದಯದಲ್ಲಿತ್ತು. ಈಗ ಫರೋಹನ ಸೈನ್ಯ ಸಮೀಪಿಸ್ತಿರುವಾಗ ಮೋಶೆಗೆ ವಿರುದ್ಧವಾಗಿ ಗುಣಗುಟ್ಟಿ ಇವರು ಬಹಳ ಭಯಪಟ್ಟು ಅಲ್ಲಿ ಯೆಹೋವನಿಗೆ ಮೊರೆ ಇಟ್ರು. ಸರಿ, ನೀವು ಯಾವುದಕ್ಕೆ ಭಯಪಡ್ತಾ ಇದ್ದೀರಾ? ಭಯಪಟ್ಟರೆ ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡಿದ್ರೆ ಭಯ ಹೋಗುತ್ತೆ, ಭಯಪಟ್ಟರೆ ಪ್ರಾರ್ಥನೆ ಮಾಡಿ. ಸರಿ, ಪ್ರಾರ್ಥನೆ ಮಾಡ್ಬಿಟ್ಟು ಅವರು ಏನು ಮಾಡಿದ್ರು ತಪ್ಪಂದ್ರೆ, ಮೋಶೆಗೆ ವಿರುದ್ಧವಾಗಿ ಐಗುಪ್ತದಲ್ಲಿ ಸಮಾಧಿ ಇರಲಿಲ್ವಾ? ಅರಣ್ಯದಲ್ಲಿ ಸಾಯಲಿ ಅಂತ ನಮ್ಮ ಮನೆಯಲ್ಲಿ ಕರ್ಕೊಂಡ್ಬಂದ ಐಗುಪ್ತದ ಬಗ್ಗೆ ನಾವು ಮಾತನಾಡ್ತಾರೆ. ಮತ್ತೆ ಐಗುಪ್ತ ದೇಶದಿಂದ ಯಾಕೆ ಕರ್ಕೊಂಡ್ಬಂದೆ? ಐಗುಪ್ತ ದೇಶದಲ್ಲಿ ಇದ್ದಾಗಲೇ ನಮ್ಮ ಗೊಡವೆ ನಿಮಗೆ ಬೇಡ ಅಂತ ಹೇಳಿದ್ವಲ್ಲ ಅಂತೇಳಿ ಬರೀ ಐಗುಪ್ತದ ಬಗ್ಗೆ ಮಾತಾಡ್ತಾರೆ. ದಟ್ ಮೀನ್ಸ್ ದೇ ಹ್ಯಾವ್ ಸ್ಟಿಲ್ ದಟ್ ಓಲ್ಡ್ ನೇಚರ್. ಆ ಒಂದು ಹಳೆಯ ಸ್ವಭಾವ ಅವರಲ್ಲಿದೆ. ಪ್ರಿಯ ದೇವರ ಮಕ್ಕಳೇ, ಇದೇ ಯೇಸು ಸ್ವಾಮಿ ನನಗೆ ನಿನಗೆ ಕೊಡುವಂತ ರಕ್ಷಣೆ. ನಾನು ನೀನು ರಕ್ಷಣೆ ಹೊಂದಿದ ಮೇಲೆ ಯಾಕೆ ಆಗಲೇ ಪರಲೋಕ ಕರ್ಕೊಂಡು ಹೋಗಬಾರ್ದು? ಯಾಕೆ ಇಷ್ಟು ವರ್ಷ ಈ ಲೋಕದಲ್ಲಿ ನಾವು ಇರಬೇಕು ಅಂದರೆ, ನಮ್ಮಲ್ಲಿರುವಂಥ ಲೋಕತ್ವ, ಪಾಪತ್ವ, ಶರೀರತ್ವ ತೆಗೆದ ಹಾಕಕ್ಕೆ ದೇವರು ನಮಗೆ ಆ ಪ್ರಾಸೆಸ್ ಆಫ್ ಟ್ರಾನ್ಸ್ಫಾರ್ಮೇಶನ್ ನಮಗೆ ಕೊಡೋದಕ್ಕೋಸ್ಕರವಾಗಿ ಈ ಅರಣ್ಯ ದೇಶದಲ್ಲಿ ನಮ್ಮನ್ನು ನಡೆಸ್ತಾರೆ ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಆದರೆ ಇಲ್ಲಿ ಪ್ರಮುಖವಾಗಿ ಇವ್ರು ಹೇಳ್ತಾ ಇದ್ದಾರೆ, ನಾವು ದಾಸರಾಗಿರೋದೇ ಮೇಲದಕ್ಕೆ. ಎಷ್ಟೋ ಜನಕ್ಕೆ ಯೇಸುಸ್ವಾಮಿ ಕೊಟ್ಟಿರುವಂಥ ಫ್ರೀಡಮ್ನ ಹೈಲೈಟ್ ಮಾಡ್ದೇನೆ, ಅದಕ್ಕೆ ಸ್ತೋತ್ರ ಮಾಡ್ದೇನೆ ಸೈತಾನನ್ನೇ ಹೈಲೈಟ್ ಮಾಡ್ದೆ. ಸೈತಾನ್ ಕೆಳಗಿದ್ರೆ ಚೆನ್ನಾಗಿರ್ತದೆ. ಸೈತಾನ ಎಲ್ಲಿ ಕರ್ಕೊಂಡು ಹೋಗ್ತಾನಪ್ಪ? ನರಕಕ್ಕೆ ಕರ್ಕೊಂಡು ಹೋಗ್ತಾನೆ. ಏನಮ್ಮ? ನರಕಕ್ಕೆ ಕರ್ಕೊಂಡು ಹೋಗ್ತಾನೆ. ಅವನೇ ಬೇಕಾ? ದೇವರು ನಮಗೆ ಕೊಟ್ಟಿರುವಂಥ ಬಿಡುಗಡೆಗಾಗಿ ಸ್ತೋತ್ರ ಮಾಡ್ರಿ. ಖಂಡಿತವಾಗಿ ಕರ್ತನು ನಮ್ಮನ್ನ ನಡೆಸೋದಕ್ಕೆ ಶಕ್ತಿ ಉಳ್ಳವನಾಗಿದ್ದಾನೆ. ಒಂದು ಚಿಕ್ಕ ಕಷ್ಟ ನೋಡಿ ಹಿಂದಕ್ಕೆ ಹೋಗ್ಬೇಡ. ನರಕ ಬೇಕಾ ನಿನಗೆ? ನರಕ ಬೇಡ. ನರಕದಲ್ಲಿ ನಿತ್ಯ ನರಕ ಸದಾ ಉರಿತೀವಿ. ಆದರೆ ನಿತ್ಯ ಜೀವ ಕೊಟ್ಟಂತ ದೇವರು ಎಷ್ಟು ನಮಗೆ ಕಷ್ಟಪಟ್ಟು ಆತನು ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ. ಒಂದು ಚಿಕ್ಕ ಕಷ್ಟಕ್ಕೆ ಗುಣಗಾಡಿ ಹಿಂದಕ್ಕೆ ಹೋಗ್ಬೇಡಿ, ಮುಂದೆ ಹೋಗ್ರಿ. ಒಂದು ವೇಳೆ ಯಾರಿಗಾದ್ರೂ ಆ ರೀತಿ ಭಯ ಇರೋದಾದ್ರೆ ಇವತ್ತೇ ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡೋಣವಾ? ಪರಮ ಪ್ರೀತಿಯುಳ್ಳ ತಂದೆ ಆದವರೇ, ನಿಮಗೆ ಸ್ತೋತ್ರ. ಇಂದು ನಮ್ಮೊಂದಿಗೆ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ. ಫರೋಹನ ಸೈನ್ಯ ನೋಡಿ ಇಸ್ರಾಯೇಲರು ಭಯಪಟ್ಟ ಹಾಗೆ ಇವತ್ತು ಎಷ್ಟೋ ಜನ ಅನೇಕ ಹಿಂಸೆಗಳು, ಕಷ್ಟಗಳು, ಅನೇಕ ಜನರನ್ನ ನೋಡಿ ಭಯಪಡ್ತಾ ಇರಬಹುದು. ಆದರೆ ತಂದೆ ಆದರೆ ಆ ಭಯವನ್ನು ಅವರಿಂದ ಹೋಗಲಾಡಿಸು, ಭಯವನ್ನ ಅವ್ರನ್ನ ತೊಲಗಿಸಿ ದೇವ ಸನ್ನಿಧಿ ಸೇವೆ ಮಾಡುವಾಗ ಎಲ್ರಿಗೂ ನೀವು ಕೃಪೆ ಕೊಡು. ಆ ರೀತಿ ನೀವು ಮಾಡ್ತೀರ, ಅದಕ್ಕಾಗಿ ಸ್ತೋತ್ರ. ಸ್ತುತಿ, ಘನ, ಮಾನ, ಮಹಿಮೆ ನೀವು ಒಬ್ಬರೇ ಹೊಂದಿಕೊಂಡ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೆನ್. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ನಾನು ಪಾತ್ರದಲ್ಲಿ ಈರುವಾಗಲು ನೀನು ಪಾಯಪಾಟು ಓಡಬಾರದು.
ನನ್ನ ಮಾತ ನಂಬಿ ಸ್ಥಿರವಾಗಿರು, ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಕೈ ಬಿಡೆನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು, ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾಹು ಕಷ್ಟ ಬಾರುತ್ತಿದ್ದರು, ಭಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ, ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ
ಕೈ